ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನೀವು ಲಾಸ್ಟ್ ವಿಡಿಯೋದಲ್ಲಿ ನಾವು ಮಹಾಕುಂಭ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತ ಎಲ್ಲ ನೋಡಿದ್ರಿ. ಸೊ ಇವಾಗ ನಾವು ಪ್ರಯಾಗ್ರಾಜ್ ಟು ಅಯೋಧ್ಯೆ ಹೋಗ್ತಾ ಇದ್ದೀವಿ. ಸೊ ಅಯೋಧ್ಯೆ ಮತ್ತು ವಾರಣಾಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಅಯೋಧ್ಯೆಯಲ್ಲಿ ದರ್ಶನ ತಗೊಂಡು ನೋಡಬೇಕು ಟ್ರಾಫಿಕ್ ಎಲ್ಲ ಹೇಗಿರುತ್ತೆ ಮತ್ತು ಅಲ್ಲಿ ರಶ್ ಎಲ್ಲ ಹೇಗಿರುತ್ತೆ ಗೊತ್ತಿಲ್ಲ. ಸೊ ಅಯೋಧ್ಯೆ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮಗೆ ಈ ವಿಡಿಯೋದಲ್ಲಿ ಅಯೋಧ್ಯೆ ಮತ್ತು ವಾರಣಾಸಿ ಎಕ್ಸ್ಪ್ಲೋರ್ ಮಾಡೋದು ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಯಜಮಾನ್ರು ಮತ್ತು ನಮ್ಮ ಕಾಕ ಟಿವಿಯಲ್ಲಿ ಬಂದಿದ್ದಾರೆ. ಆರ್ ಕನ್ನಡ ಟಿವಿಯಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ. ಸೊ ತೋರಿಸ್ತೀನಿ ಬನ್ನಿ. ಇವಾಗ ವರ್ಷ ಆದಾಗ ಅದನ್ನ ಮಹಾಕುಂಭ ಅಂತ ತಗೊಳ್ತೀವಿ. ಯಾಕೆ ಇವಾಗೆ ಮಹಾಕುಂಭ ಅಂತ ತಗೊಳ್ತೀವಿ ಅಂದ್ರೆ ಅಯೋಧ್ಯೆ ಇನ್ನು 144 ಕಿಲೋಮೀಟರ್ಸ್ ಇದೆ. ಸೊ ಪ್ರಯಾಗ್ರಾಜಿಂದ ನಾವು ಏನೋ ಮೇನ್ ರೋಡಿಗೆ ಅಂದರೆ ಹೈವೇಗೆ ಬರೋಕ್ಕೆ ತುಂಬ ಟೈಮ್ ಆಯಿತು. ಆಲ್ಮೋಸ್ಟ್ 1.5 ಅವರ್ ಆ ಥರ 2 ಅವರ್ಸ್ ತೊಗೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಎಲ್ಲೆಲ್ಲೋ ಒಳಗಡೆಯಿಂದ ಬಂದು ಆಲ್ಮೋಸ್ಟ್ 2 ಅವರ್ಸ್ ತೊಗೊಂತು ಈ ಕಡೆ ಹೈವೇಗೆ ಬರೋಕ್ಕೆ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ನಿಂದಿರ್ತಿದ್ದೀವಿ ಇಲ್ಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಚೋಲೆ ಸಮೋಸ, ಇಲ್ಲಿ ಈ ಸೈಡ್ ಜಾಸ್ತಿ ಇಡ್ಲಿ ದೋಸೆ, ಅಟ್ಲೀಸ್ಟ್ ಪೋಹ ಆದರೂ ಸಿಗುತ್ತೆ ಅಂದ್ಕೊಂಡಿದ್ವಿ. ಇಲ್ಲ, ಇದು ಚೋಲೆ ಸಮೋಸ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಗುಲಾಬ್ ಜಾಮೂನ್ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ. ನಮ್ಮ ತಂಗಿಗೆ ನಡೆಯೋಕ್ಕೆ ಬರ್ತಾ ಇಲ್ಲ. ಕಾಲ್ ಯಾಕೆ ಬಂಗಾರ? ಕಾಲ್ ನೋವು ನಿನಗೆ ಫುಲ್ಲು? ನೋಡಿ ಪ್ರಯಾಗ್ರಾಜ್ ಎಫೆಕ್ಟ್ ಹೇಗಿದೆ. ನಡೆದು ಫುಲ್ ಕಾಲ್ ನೋವು ಆಗ್ತಿದೆ ಅಂತೆ. ಇವಾಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಈ ತರ ಬ್ಯೂಟಿಫುಲ್ ಆದ ಗಿಡಗಳು ಸಿಕ್ಕಿದ್ವಿ. ಏನಮ್ಮ ಇದು? ಸಾಸಿವೆ ಗಿಡಗಳು ಅಂತೆ. ನೋಡಿ ಹೂವು ಎಷ್ಟು ಚೆನ್ನಾಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಕಾರಲ್ಲಿ ಕುಂತು ಫುಲ್ ಕಾಲ್ ನೋವಾಗಿತ್ತು. ಅದಕ್ಕೆ ಫೋಟೋ ಕೂಡ ತೆಗ್ಸ್ಕೊಳ್ಳೋಣ ಅಂತ ಇವಾಗ ನಿಂದ್ರಿಸಿದ್ವಿ. ಇವಾಗ ಅಯೋಧ್ಯೆ ಇನ್ನೂ 100 ಕಿಲೋಮೀಟರ್ಸ್ ಇದೆ. ಹಾಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಕಡೆ ಈ ಥರ ಏನೋ ಬ್ಯೂಟಿಫುಲ್ ಆದ ಫ್ಲವರ್ಸ್ ಕಾಣಿಸ್ತಾ ಇತ್ತು. ಸೊ ಇದು ಬಂದು ಸಾಸಿವೆ ಅಂತೆ, ಮಸ್ಟರ್ಡ್ ಗಿಡ ಇವೆಲ್ಲ. ಅದಕ್ಕೋಸ್ಕರ ಹಾಗೆ ಫೋಟೋಸ್ ತಗೊಳ್ಳೋಣ ಅಂತ ಕಾರ್ನ ಸ್ಟಾಪ್ ಮಾಡಿದ್ವಿ. ಕುಂತು ಸ್ವಲ್ಪ ಕಾಲು ನೋವಾಗಿದ್ವು. ಅದಕ್ಕೆ ಸ್ವಲ್ಪ ಕಾಲು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ಫೋಟೋ ಸೆಷನ್ ಆಗುತ್ತೆ ಅಂತ. ಸೊ ಈ ಬ್ಯೂಟಿಫುಲ್ ಸ್ಪಾಟ್ ಹತ್ರ ನಿಂದ್ರಿಸಿದ್ದೀವಿ. ಇವಾಗ ಇಲ್ಲಿಂದ ಅಯೋಧ್ಯೆ ಇನ್ನೂ 100 ಕಿಲೋಮೀಟರ್ಸ್ ಇದೆ. ಪ್ರಯಾಗ್ರಾಜಿಂದ ಅಯೋಧ್ಯೆ ಏನು ಹೋಗ್ತಾ ಇದೀವಲ್ಲ ರೋಡ್ ಇದು ಇವಾಗ. ಸೊ ನಾವು ಫುಲ್ಲು ಏನೋ ಸಿಟಿ ಒಳಗಡೆ ಹೋಗ್ತಾ ಇದೀವಿ. ಹೈವೇ ಟಚ್ ಆಗ್ತಾ ಇಲ್ಲ. ಅದು ಗೂಗಲ್ ಮ್ಯಾಪ್ ಏನು ತೋರಿಸ್ತಾ ಇದೆಯಲ್ಲ, ಇಲ್ಲಿ ಟರ್ನ್, ಆ ಕಡೆ ಟರ್ನ್, ಈ ಕಡೆ ಟರ್ನ್ ಅಂತ ಎಲ್ಲೆಲ್ಲಿ ಟರ್ನ್ ಇದೆ ಅಲ್ಲೆಲ್ಲ ಪೊಲೀಸ್ ನಿಂತ್ಬಿಟ್ಟಿದ್ದಾರೆ. ನಿಂದ್ರಿಸಿ ಅವರು ಫುಲ್ಲು ಸಿಟಿ ಒಳಗಡೆ ಕಳಿಸ್ತಿದ್ದಾರೆ. ಹಾಗಾಗಿ ನಮಗೆ ಅದು ಏನಂತಾರೆ 40 ಕಿಲೋಮೀಟರ್ಸ್ ಇದ್ದು 50 ಕಿಲೋಮೀಟರ್ಸ್ ಹಂಗೆ ಆಗ್ತಾನೆ ಇದೆ. ಹೋಗ್ತಾ ಇದೀವಿ ಇನ್ನೂ ಬರ್ತಾ ಇಲ್ಲ. ಸೊ ಬಟ್ ಅವರು ಏನೋ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹಂಗೆ ಮಾಡಿದ್ದಾರೆ ಅನಿಸುತ್ತೆ. ಸ್ವಲ್ಪ ವೆಹಿಕಲ್ಸ್ನ ಬಿಡ್ತಾ ಇದ್ದಾರೆ ಎಲ್ಲ ಕಡೆ. ಇವಾಗ ಅಯೋಧ್ಯೆ ರೀಚ್ ಆಗಿದ್ವಿ. ಬೆಳಗ್ಗೆ ನಾವು 7 ಗಂಟೆಗೆ ಬಿಟ್ಟಿದ್ವಿ. ಸೊ ಇವಾಗ ಟೈಮ್ ಬಂದು 3:30. ಟ್ರಾಫಿಕ್ ಏನು ಅಷ್ಟಿದ್ದಿಲ್ಲ, ಬಟ್ ಅದೇ ರೋಡ್ ಡೈವರ್ಷನ್ ತುಂಬ ಇತ್ತು. ಸೊ ನಿಮಗೆ ಹೈವೇ ಸಿಗೋದಿಲ್ಲ, ಡೈರೆಕ್ಟಾಗಿ ಏನು ಸಿಟಿಯಲ್ಲೇ ಬರಬೇಕಾಗುತ್ತೆ. ಬಟ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಜಾಸ್ತಿ ಹೊತ್ತು. ನೀವು ಲಾಸ್ಟ್ ಟೈಮ್ ಎಲ್ಲ ಕೇಳಿದ್ವಿ, ಅದೇನಂತಾರೆ 30 ಕಿಲೋಮೀಟರ್ಸ್ ಎಲ್ಲ ಫುಲ್ ಜಾಮ್ ಆಗಿತ್ತಂತೆ ಈ ಕಡೆ. ಸೊ ಇವತ್ತೇನೋ ಅಷ್ಟು ಜಾಮ್ ಇದ್ದಿಲ್ಲ. ಇವಾಗ ಇಲ್ಲಿ ಒಂದು ಕಡೆ ಇನ್ನೂ 3 ಕಿಲೋಮೀಟರ್ಸ್ ಏನೋ ಇದೆ ದೇವಸ್ಥಾನ. ಸೊ ಅಲ್ಲಿ ಪಾರ್ಕ್ ಮಾಡಿ ಆಟೋ ತೊಗೊಂಡು ಹೋಗ್ಬೇಕು ಇಲ್ಲಿಂದ. ಸರ್ ಎಷ್ಟು ಮಂಕಿದಾವೆ ನೋಡಿ. जय श्री राम, ಜೈ ಶ್ರೀರಾಮ್, जय श्री राम, सीताराम की ಜೈ. ರಾಮ್ ಲಲ್ಲಾ ಕೂ जय, ರಾಮ್ ಲಲ್ಲಾ ಕೂ जय। ಅಯೋಧ್ಯೆ ಕೂಡ ತುಂಬಾನೇ ರಶ್ ಇದೆ. ಸೊ ನೋಡ್ಬೋದು ಎಷ್ಟು ರಶ್ ಇದೆ ಅಂತ.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ राम राम जय राजा राम, राम राम जय सीता राम, राम राम जय राजा राम. ನೋಡೋಕ್ಕೆ ಫುಲ್ ರಶ್ ಆಗಿದೆ, ಫುಲ್ ಕ್ರೌಡ್ ಅನಿಸುತ್ತೆ. ಆದರೆ ಇನ್ನು ಹಾಫ್ ಆನ್ ಅವರ್ ಟು 1 ಅವರಲ್ಲಿ ದರ್ಶನ ಆಯಿತು. ಕ್ಯೂ ಬೇಗ ಬೇಗ ಮೂವ್ ಆಗುತ್ತೆ. ಸೊ ಹಾಫ್ ಆನ್ ಅವರ್ ಟು 1 ಅವರಲ್ಲೇ ದರ್ಶನ ನಮಗೆ ಬೇಗ ಆಯಿತು. ಅಯೋಧ್ಯೆಯಲ್ಲಿ ದರ್ಶನ ತೊಗೊಂಡು ಒಂದು ಒಳ್ಳೆ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬರೀ ಚೂಲೆ ಸಮೋಸ ತಿಂದಿದ್ವಿ, ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿದ್ದಿಲ್ಲ, ಎಲ್ಲರಿಗೂ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಹಾಗೆ ಅಯೋಧ್ಯೆಯಲ್ಲಿ ನೋಡ್ಬೋದು ಈ ಥರ ಸ್ಟ್ರೀಟ್ ಲೈಟ್ಸು, ಆಮೇಲೆ ಈ ಥರ ವಾಲ್ ಪೇಂಟಿಂಗ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅದನ್ನ ನೋಡಿಕೊಂಡು ಇವಾಗ ವಾರಣಾಸಿಗೆ ಬಂದಿದ್ದೀವಿ. ಇವಾಗ ವಾರಣಾಸಿ ರೀಚ್ ಆಗಿದ್ವಿ. ಟೈಮ್ ಬಂದು 1:30. ಸೊ ನಾವು ಸ್ಟೇ ಮಾಡ್ತಾ ಇರೋ ಲೊಕೇಶನ್ವರೆಗೂ ವೆಹಿಕಲ್ಸ್ನ ಬಿಡ್ತಾ ಇಲ್ಲ. ಸೊ ಇಲ್ಲಿ ಒಂದು ಪಾರ್ಕಿಂಗ್ ಸ್ಪೇಸಲ್ಲಿ ಕಾರ್ ಹಾಕಿದ್ದೀವಿ. ಇಲ್ಲಿಂದ ನಾವು ಸ್ಟೇ ಮಾಡ್ತಾ ಇರೋದು ಜಂಗಮವಾಡಿ ಮಠದಲ್ಲಿ, ಇಲ್ಲೂ ಕೂಡ. ಸೊ ಅದು ಬಂದು ಅರೌಂಡ್ 5 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇಲ್ಲಿಂದ ಇವಾಗ ಆಟೋ ತೊಗೊಂಡು ಹೋಗಬೇಕು. 1:30 ಆಗಿದೆ. ಆಟೋ ಸಿಗುತ್ತೋ ಇಲ್ಲ, ಆಟೋ ಓಡಾಡ್ತಿದೆ ಬಟ್ ಅಷ್ಟೊಂದಿಲ್ಲ. ನೋಡಬೇಕು, ಸಿಕ್ಕಿಲ್ಲ ಅಂದರೆ ನಡ್ಕೊಂಡು ಹೋಗೋದು. ಸೊ ಫೈನಲಿ ಆಟೋ ಸಿಕ್ತು. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಜಂಗಮವಾಡಿ ಮಠಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು 1-2 ಅವರ್ಸ್ ಮಲ್ಕೊಂಡು ಬೇಗ ಎದ್ದು ಇನ್ನು ಸ್ನಾನ ಮಾಡಿ ದರ್ಶನ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಮಕ್ಕೊಂಡಿದ್ದೀವಿ, ಎಚ್ಚರನೇ ಆಗಿಲ್ಲ. ಆಲ್ರೆಡಿ ಟೈಮ್ ಬಂದು 6 o'clock. ನಾವು ಅಟ್ಲೀಸ್ಟ್ 5 o'clock ಆ ಥರ ದರ್ಶನ ಫಸ್ಟ್ ಏನು ಅಂದ್ಕೊಂಡು ಬಂದ ತಕ್ಷಣ ಹಂಗೆ ಸ್ನಾನ ಮಾಡಿ, ದೇವಸ್ಥಾನ 1 ಗಂಟೆಗೆ ಓಪನ್ ಆಗುತ್ತೆ ಅಂದರೆ ಸ್ನಾನ ಮಾಡಿ ಹೋಗ್ಬಿಡೋಣ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಹೊತ್ತು 1-2 ಅವರ್ಸ್ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ವಿ. ಸೊ ಎಚ್ಚರನೇ ಆಗಿಲ್ಲ. ಇವಾಗ ಆಲ್ರೆಡಿ ಟೈಮ್ ಬಂದು 6 o'clock ಆಗಿದೆ. ಸೊ ಮೇ ಬಿ 7:30 ಆಗುತ್ತೆ ಅನಿಸುತ್ತೆ. ಎಲ್ಲರೂ ಸ್ನಾನ ಮಾಡಿ ಬಿಡೋಷ್ಟೇ ನಾನು ಒಬ್ಬಕ್ಕಿಂತ ಸ್ನಾನ ಆಗಿದೆ ಇವಾಗ. ಸೊ ನೋಡಬೇಕು, ತುಂಬ ಆ್ಯಕ್ಚುಲಿ ಇದೇ ಏನೋ ಕಾಶಿ ವಿಶ್ವನಾಥ ಟೆಂಪಲ್ ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ. 7-8 ಅವರ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ದರ್ಶನ ಆಗೋಕ್ಕೆ. ನೋಡೋಣ ನಮ್ಮ ದರ್ಶನ ಹೇಗಾಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಇವಾಗ ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇದೆ. ಕ್ಯೂ ಅಂದ್ರೂ ಇನ್ನೂ ಕಾಣಿಸ್ತಾನೆ ಇಲ್ಲ ಎಷ್ಟು ದೂರ ಐತೆ ಅಂತ ನೋಡ್ಬೋದು. ನಾವಿವಾಗ ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ದರ್ಶನ ಆಗಲಿಲ್ಲ, ತುಂಬ ಕ್ಯೂ ಇತ್ತು. ಒಂದು 8 to 9 ಅವರ್ಸ್ ಅಂತ ಹೇಳಿದ್ರು. ಅದಕ್ಕೆ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಇವಾಗ ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ಕಾಶಿ ಇದನ್ನು ವಾರಣಾಸಿ ಹಾಗೆ ಬನಾರಸ್ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ಕಾಶಿ ಒಂದು ಅತ್ಯಂತ ಹಳೆಯ ನಗರ, ಅಂದರೆ ಓಲ್ಡರ್ ಸಿಟಿ ಅಂತಲೇ ಹೇಳ್ಬೋದು. ನೀವೇನಾದರೂ ಕಾಶಿಯಲ್ಲಿ ಈ ಥರ ಬರ್ಡ್ಸ್ ನೋಡಬೇಕು ಅಂತಂದರೆ ವಿಂಟರ್ ಸೀಸನಲ್ಲಿ ಹೋಗಬೇಕು. ಇವಕ್ಕೆ ಸೈಬೇರಿಯನ್ ಬರ್ಡ್ಸ್ ಅಂತ ಹೇಳ್ತಾರೆ. ವಿಂಟರಲ್ಲಿ ಅಷ್ಟೇ ಬರುತ್ತೆ, ಡಿಸೆಂಬರ್ ಟು ಫೆಬ್ರವರಿಯಲ್ಲಿ ಅಷ್ಟೇ ನೀವು ಈ ಥರ ಬರ್ಡ್ಸ್ ನೋಡೋಕ್ಕೆ ಸಿಗುತ್ತೆ ಕಾಶಿಯಲ್ಲಿ. ನಾವಿವಾಗ ಬೋಟ್ ರೈಡ್ ಮುಗಿಸ್ಕೊಂಡು ಬೂಂದಿ ಪರ್ಕೋಟಿಕಾ ಘಾಟಿಗೆ ಬಂದಿದ್ವಿ. ಇಲ್ಲಿ ಫುಲ್ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೋಟ್ ರೈಡ್ಗೆ 3000, ಅಂದರೆ ಪ್ರೈವೇಟ್ ಬೋಟ್ಗೆ 3000 ತೊಗೊಂಡ್ರಿ. ಈ ಟೈಮಲ್ಲಿ ಅವರು ಜಾಸ್ತಿ ತೊಗೊತಾರೆ. ಬೇರೆ ಟೈಮಲ್ಲಿ ಬಂದರೆ ಅರೌಂಡ್ 1000 rupees ಆ ಥರ ತೊಗೊತಾರೆ ಪ್ರೈವೇಟ್ ಬೋಟ್ಗೆ. ಸೊ ಈ ಘಾಟ್ ಮಿಸ್ ಮಾಡಬೇಡಿ. ನೀವೇನಾದ್ರು ಸಖತ್ತಾಗಿ ರೀಲ್ಸು ಮತ್ತು ಫೋಟೋಶೂಟ್ ಮಾಡಬೇಕು ಅಂದರೆ ಈ ಘಾಟಿಗೆ ಬನ್ನಿ. ತುಂಬ ಜನ ಇಲ್ಲ, ಹಾಗೆ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೂಂದಿ ಪರ್ಕೋಟಿಕಾ ಘಾಟ್ ಅಂತ ಹೇಳಿ ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ ಆದ ಪೇಂಟಿಂಗ್ಸ್ ಮಾಡಿದ್ದಾರೆ. ಹಾಗೆ ಈ ಘಾಟ್ ತುಂಬ ಕಾಮ್ ಇದೆ, ಜಾಸ್ತಿ ಜನ ಇರಲ್ಲ. ಸೊ ನೀವು ಬ್ಯೂಟಿಫುಲ್ ಆದ ಪಿಕ್ಚರ್ಸ್ ಎಲ್ಲ ತರಿಸ್ಕೋಬೋದು ಇಲ್ಲಿ. ಸೊ ಒಳ್ಳೆ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ಕೇಸರಿಯ ಸಾಂಗ್ ಮೂವಿ ಶೂಟಿಂಗ್ ಆಗಿದೆ ಅಲ್ಲ, ಅದೇ ಗಣೇಶ್ ಘಾಟ್ ನೋಡಿ ಇದೆ.
ಇದೇ ಅದು ಶೂಟಿಂಗ್ ಪ್ಲೇಸ್, ಬಟ್ ಫುಲ್ ರಶ್ ಇದೆ. ಇವಾಗ ಮತ್ತೆ ದರ್ಶನಕ್ಕೆ ಹೋಗೋಣ ಅನ್ಕೊಂಡಿವಿ, ಓಡೋಗ್ತಾ ಇದೀವಿ, ನೋಡ್ಬೇಕು. ಲಸ್ಸಿ ಕುಡಿತಾ ಇದೀವಿ ಇವಾಗ, ಲಸ್ಸಿ ಲಸ್ಸಿ ಇದು ಉತ್ತರ ಭಾರತದಲ್ಲಿ ಬಹಳ ಫೇಮಸ್. ಸ್ಪೆಷಲ್ ವಿಂಟರ್ ಸ್ಪೆಷಲ್ ಮಲಾಯಿ ತಗೊಂಡಿದೀವಿ, ಪೂರಿ ಬಾಜಿ ತಗೊಂಡಿದೀವಿ, ಮಲಾಯಿ. ಸೊ ಮಲಾಯಿ ತಿಂದ್ವಿ, ಅಂತ ಪರಿ ಏನೋ ಇಷ್ಟ ಆಗಲಿಲ್ಲ, ಓಕೆ ಇತ್ತು. ಸೊ ಲಸ್ಸಿ ನನಗೆ ಅದಕ್ಕಿಂತ ಲಸ್ಸಿ ತುಂಬ ಇಷ್ಟ ಆಯಿತು. ಸೊ ಮತ್ತೆ ಲಸ್ಸಿ ಕುಡಿಯೋಕೆ ಬಂದಿದ್ದೀವಿ ಇವಾಗ. ಲಸ್ಸಿ ಮಾತ್ರ ಮಸ್ತ್ ಇದೆ. ಮೀಟ್ ಆದ್ರು, ಕಾಶಿಯಲ್ಲಿ ಮೀಟ್ ಆಗಿದ್ದೀವಿ ಎಲ್ಲರೂ. ಎಲ್ಲರಿಗೂ ಲಸ್ಸಿ ಕುಡಿಸಿದ್ದೀವಿ, ಇನ್ನೊಂದು ಬೇಕಂತೆ. ಎಲ್ಲರೂ ಬಸ್ನವರು ಇವಾಗ ಮೀಟ್ ಆದ್ರು, ನಮಗೆ ಕಾಶಿಯಲ್ಲಿ ಮೀಟ್ ಆಗಿದ್ದಾರೆ. ಇವಾಗ ಇವ್ರಿಗೆ ಬಾಯ್ ಹೇಳಿ ಮತ್ತೆ ಲಿಂಗಸೂರಲ್ಲಿ ಮೀಟ್ ಆಗೋಣ. ಎಲ್ಲರೂ ಬಾಯ್ ಬಾಯ್, ಹ್ಯಾಪಿ ಜರ್ನಿ ಎಲ್ಲರಿಗೂ. ಕಾಕನ ಬಿಟ್ಟು ಬಾಯ್. ನಾವು ಬಸ್ಸಿಗೆ ಬರ್ತೀವಿ, ಕಾರ್ಯ ಬರಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಕಾಶಿಯಿಂದ ನಮ್ಮ ಪ್ಲ್ಯಾನ್ ಸಡನ್ನಾಗಿ ಉಜ್ಜೈನ್ಗೆ ಹೋಗಬೇಕು ಅಂತ ಉಜ್ಜೈನ್ಗೆ ಹೋಗ್ತಾ ಇದ್ದೀವಿ. ಕಾಶಿಯಿಂದ ಉಜ್ಜೈನ್ ಬಂದು ಅರೌಂಡ್ 1000 ಕಿಲೋಮೀಟರ್ಸ್ ಏನೋ ಇದೆ. ಸೊ ನಿನ್ನೆ ಒಂದು 400 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಬಂದು ಇಲ್ಲಿ ಒಂದು ಕಟ್ನಿ ಅನ್ನೋ ಪ್ಲೇಸಲ್ಲಿ ಒಂದು ಹೋಟೆಲ್ ತೊಗೊಂಡು ರೆಸ್ಟ್ ಮಾಡಿದ್ವಿ. ಇವಾಗ ಟೈಮ್ ಬಂದು 8 ಗಂಟೆ. ಫ್ರೆಶ್ ಅಪ್ ಆರಾಮ್ ನಿದ್ದೆ ಮಾಡಿದ್ವಿ. ರಾತ್ರಿ 2 ಗಂಟೆ ಫುಲ್ ಒಂದು 5 ಕಿಲೋಮೀಟರ್ಸ್ ಜಾಮ್ ಆಗಿತ್ತು. ಸೊ ನೈಟ್ ಬರೋಷ್ಟರಲ್ಲಿ 2 o'clock ಆಯಿತು. ಅದಕ್ಕೋಸ್ಕರ ಆರಾಮ್ ರೆಸ್ಟ್ ಮಾಡಿ ಇವಾಗ ಇನ್ನೂ ಉಜ್ಜೈನ್ ಅರೌಂಡ್ 600 ತೋರಿಸ್ತಾ ಇದೆ ಇಲ್ಲಿಂದ. ಮತ್ತೆ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಡಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.